ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ವಾರ್ನಲ್ಲಿ, ಈ ಯುದ್ಧದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಇಲ್ಲಿವರೆಗೂ 1045 ಮಂದಿ ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇನ್ನು ಲೆಬನಾನ್ನಲ್ಲಿ 70 ಜನ ಸಾವನ್ನಪ್ಪಿದ್ರೆ ಇಸ್ರೇಲ್ನಲ್ಲಿ 11 ಜನ ಅಸುನೀಗಿದ್ದಾರೆ. 6 US ಸೈನಿಕರು ಸಾವನ್ನಪ್ಪಿದ್ರೆ ಕತಾರ್ ಹಾಗೆ ಇರಾಕಿನಲ್ಲಿ ಸಾವುಗಳು ಇಲ್ಲ, ಆದರೆ ಅಲ್ಲಿ ಗಾಯಾಳುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನರು ತಮ್ಮ ಜೀವವನ್ನ ಚೆಲ್ತಾ ಇದ್ದಾರೆ, ತಮ್ಮ ಜೀವವನ್ನ ಬಿಡ್ತಾ ಇದ್ದಾರೆ. ಈ ಯುದ್ಧದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ, ಕೇವಲ ಇರಾನ್ ಇಸ್ರೇಲ್ನಲ್ಲಿ ಅಷ್ಟೇ ಅಲ್ಲ, ಇಸ್ರೇಲ್ನ ಜೊತೆಗೂಡಿ ಯುದ್ಧವನ್ನು ಮಾಡ್ತಾ ಇರುವಂತಹ ಅಮೆರಿಕದ ಯೋಧರು ಕೂಡ ಇದರಲ್ಲಿ ಮೃತಪಟ್ಟಿದ್ದಾರೆ. ಹಾಗೆ ಇರಾನ್ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇರುವಂತಹ ಲೆಬನಾನ್ನಲ್ಲಿ ಜನ ಸಾವನ್ನಪ್ಪಿದ್ದಾರೆ. ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದೆ. US ಇಸ್ರೇಲ್ ದಾಳಿಗೆ ಒಂದು ಕಡೆ ಇರಾನ್ ನಲುಗ್ತಾ ಇದೆ, ಮತ್ತೊಂದು ಕಡೆ ತನ್ನ ಮೇಲೆ ದಾಳಿಗಳು ಸತತವಾಗಿ ನಡೀತಾ ಇದ್ರೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಇರಾನ್ ಮಾಡ್ತಾ ಇದೆ. ಇದರಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದೆ. ಆದರೆ ಹೆಚ್ಚಿನ ಹಾನಿಯನ್ನ ಅನುಭವಿಸ್ತಾ ಇರುವಂಥದ್ದು, ಹೆಚ್ಚು ಹಾನಿ ಆಗ್ತಾ ಇರುವಂಥದ್ದು ಇರಾನ್ಗೆ, ಹೆಚ್ಚು ಪೆಟ್ಟು ಬೀಳ್ತಾ ಇರುವಂಥದ್ದು ಇರಾನ್ಗೆ. ಈವರೆಗೂ ಇರಾನ್ನಲ್ಲಿ 1045 ಜನ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.